ಇಲ್ಲಿ ನಾವು ಆವ್ರೇಜ್ ವೆಲಾಸಿಟಿ ಬಗ್ಗೆ ತಿಳ್ಕೊತಾ ಇದ್ದೀವಿ. ಮೊದಲನೇದಾಗಿ ಅದ್ರ ಫಾರ್ಮುಲಾ. ಸೊ ಆವ್ರೇಜ್ ವೆಲಾಸಿಟಿ is equal to change in displacement by change in time divided by change in time. SI unit of average velocity meter per second. ಇದು ಬದಲಾಗಲ್ಲ. ಒಂದು ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಸ್ತೀನಿ. ಸೊ ಫೈಂಡ್ ದ ಆವ್ರೇಜ್ ವೆಲಾಸಿಟಿ ಆಫ್ ಅ ಕಾರ್ ಸ್ಟಕ್ ಇನ್ ಅ ಟ್ರಾಫಿಕ್ ಜಾಮ್. ಸೊ ಇಂಥ ಗ್ರಾಫ್ ಇದು ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ವರ್ಸಸ್ ಟೈಮ್ ಗ್ರಾಫ್ ಅಂತ ಹೇಳಿದ್ರೆ ಡಿಸ್ಪ್ಲೇಸ್ಮೆಂಟ್ ಇಸ್ ಅಲಾಂಗ್ ವೈ ಆಕ್ಸಿಸ್, ಡಿಸ್ಟೆನ್ಸ್ ಇಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂತ ಹೇಳಿ ಹೇಳ್ಬೋದು. ಡಿಸ್ಟೆನ್ಸ್ ಅಲ್ಲ, ಟೈಮ್ ಇಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂತ ಹೇಳಿ ಹೇಳ್ಬೋದು ಅಲ್ವಾ. ಟೈಮ್ ಇಸ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್, ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ದ ವೈ ಆಕ್ಸಿಸ್ ಅಂತ ಹೇಳಿ ಹೇಳ್ಬೋದು. ಇವಾಗ ಪಾಯಿಂಟ್ ಓ ಇಂದ ಪಾಯಿಂಟ್ ಎ ಇಲ್ಲಿಂದ ಇಲ್ಲಿವರೆಗೂ ಆವ್ರೇಜ್ ವೆಲಾಸಿಟಿ ಕಂಡಿರಿ ಅಂತ ಏನೋ ಪ್ರಶ್ನೆ ಬಂತು ಅಂತ ಹೇಳಿದ್ರೆ ಏನು ಮಾಡಬೇಕು? ಇನಿಷಿಯಲ್ ಪಾಯಿಂಟ್ ಏನು ಅಂತ ಹೇಳಿ ನೋಡ್ಕೊಳ್ಳಿ. 0,0. ಫೈನಲ್ ಪಾಯಿಂಟ್ ಎಸ್ 10,7 ಅಲ್ವಾ. The projection of A onto x and y will give that value. ಸರಿ ತಾನೆ? 10,7 is that. ಈ coordinates ಅಂತ ಏನಂತ ಬರ್ತೀವೋ ಇಟ್ಸ್ ನಥಿಂಗ್ ಬಟ್ ಪ್ರೊಜೆಕ್ಷನ್ ಆಫ್ ದ ಪಾಯಿಂಟ್ ಆನ್ ಟು ಎಕ್ಸ್ ಅಂಡ್ ವೈ ಆಕ್ಸಿಸ್ ಅಲ್ವಾ. ಸೊ ದಿಸ್ ಇಸ್ ಯುವರ್ ಪ್ರೊಜೆಕ್ಷನ್ ಆಫ್ ಎ onto y axis. ಇಲ್ಲಿ ಇವಾಗ ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ಇಲ್ಲಿಂದ ಎಲ್ಲಿ ಮೂವ್ ಆಗ್ತಾ ಇದೆ? 0 ಇಂದ 7ವರೆಗೂ ಮೂವ್ ಆಗ್ತಾ ಇದೆ. ಸೊ 7 ಮೈನಸ್ 0 ಡಿವೈಡೆಡ್ ಬೈ ಚೇಂಜ್ ಇನ್ ಟೈಮ್ ಇಲ್ಲಿ 0 ಇಂದ 10ವರೆಗೂ ಮೂವ್ ಆಗ್ತಾ ಇದೆ. ಹಾಗಾಗಿ 10 minus 0. So this is nothing but 7 by 10, that is 0.7 meter per second. So this is the average velocity. So average velocity ಏನಂತ ಹೇಳಿದ್ರೆ change in displacement divided by change in time. It is a similar concept as average speed ಅಂತ ಹೇಳ್ಬೋದು. ಅಲ್ಲಿ ನಾವು ಡಿಸ್ಟೆನ್ಸ್ ಬಗ್ಗೆ ಮಾತಾಡ್ತೀವಿ, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಮಾತಾಡಬೇಕಾಗುತ್ತೆ. ಅಷ್ಟೇ ವ್ಯತ್ಯಾಸ. ಇನ್ನು ಮಿಕ್ಕಿದೆಲ್ಲ ಅದೇ ಐಡಿಯಾ.